ಸರ್ ಅವ್ರಿಗೆ ಒಂದು ಸಣ್ಣ ಟಾಸ್ಕ್ ಇದೆ ಸರ್, ಅವ್ರು ಬರಕ್ಕೆ ಮುಂಚೆ ಒಂದು 4 ಲೈನ್ ಬರೆದ್ಬಿಡಿ ಅವ್ರ ಬಗ್ಗೆ. ಅಂತ ಸುಮಾರು ಪುಕ್ಸಟ್ಟೆ ಕೆಲಸ ಮಾಡಿಸ್ತಾ ಇಲ್ಲ ನೀನು. ಒಂಚೂರು ಕಣ್ಣು ಮುಚ್ಕೊಳ್ಳಿ ಸರ್. ಮೇಡಮ್ ಬನ್ನಿ ಮೇಡಮ್. ತೆಗಿಬೋದಾ ಏನ ಸರ್ ಕಣ್ಣು? ಹಂಗ ಇವ್ರು ಯಾವ ಸುಖಕ್ಕೆ ಹೀರೋ ಆಗ್ತಾರನ್ನ ಗೊತ್ತಿಲ್ಲ, ಇವಕ್ಕೆ ಹೀರೋಯಿನ್ ಯಾರು ಬರ್ತಾರನ್ನ ಗೊತ್ತಿಲ್ಲ. ಅದು ಯಾರು ಸೂಪರ್ ಫಿಗರ್ ಬಂತಾಣ ಕೀರ್ತಿ, ನಾನು ಹೇಳ್ತಾ ಇದ್ದೀನಿ ಕೂತ್ಗೆ ಹಚ್ಕೊಂಡ ಸಾಯಿಸಿ ಬಿಡ್ತೀನಿ. ಯಾವ್ರ ನನ್ನ ಬಿಟ್ಟು ನೀವು ಯಾರ ಜೊತೆ ಲವ್ ರೊಮ್ಯಾನ್ಸ್ ಮಾಡಿದ್ರಣ ಸರಿ ಇರೋದಲ್ಲ. ಏನ್ ಬಟ್ರೆ ಐ ಲವ್ಸ್ ಯು, ಯು ಲವ್ಸ್ ಮೀ ಆವಲ್ಲದ ಶೃಂಗಾರದ ಹೊಂಗೆ ಮರ ಹೂ ಬಿಟ್ಟಿದೆ. ಆ ಥರದ್ದು ಇನ್ನೊಂದು ಹೇಳಿ ಸರ್. ಆ ಸಿನಿಮಾ ಹೆಸರು ಹಂಗೆ ಇದೆ, ಸೆಕೆಂಡ್ ಹ್ಯಾಂಡ್ ಕನಸುಗಳು. ಇವ್ರು ಸೆಕೆಂಡ್ ಹ್ಯಾಂಡ್, ಅವರು ಥರ್ಡ್ ಹ್ಯಾಂಡ್, ಇವರು ಥರ್ಡ್ ಹ್ಯಾಂಡ್. ಸರ್ ನೀವು ಹಿಟ್ಟು ತಿನ್ನೋದು ಬಿಟ್ಬಿಟ್ಟಿದ್ದೀರಾ ಇತ್ತೀಚೆಗೆ? ಓ ಓ ಎಷ್ಟು ಗಲೀಜ್ ನೋಡಿ ಸರ್. ಇನ್ನೊಂದ್ಸರಿ ಕ್ವಶನ್ ಕೇಳು, ನಾನು ತುಂಬಾ ಕೆಟ್ಟದಾಗಿ ರಿಯಾಕ್ಟ್ ನೋಡಿ. ಇನ್ನೊಂದ್ಸರಿ ಕ್ವಶನ್ ಕೇಳು ಕೀರ್ತಿ ಅಣ್ಣ ಪ್ಲೀಸ್. ಮಂಗನ್ ಕೈಲಿ ಮಾಣಿಕ್ಯ ಥರ ಇನ್ನೊಂದು ಯಾವ್ದಾದ್ರು ಹೇಳಿ. ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತೀರಿ, ಮನಸ್ಸುಗೊಳ್ಳೆದು. ಹಾಡಿಸಿದಳೆ ಶೋದೆ ಜಗದೋಧಾರನ. ಇನ್ನ ಈ ಕಾಲಲ್ಲಿ ಎಲ್ಲೆಲ್ಲಿ ನಡಿಬೇಕಪ್ಪ, ಇನ್ನ ಈ ಬಾಯಲ್ಲಿ ಏನೇನ್ ತಿನ್ಬೇಕು, ಇನ್ನ ಈ ಕಣ್ಣಲ್ಲಿ ಏನೇನ್ ನೋಡ್ಬೇಕು, ನಡ್ರ ಹೋಗೋಣ. ಮನುಷ್ಯರುಗಳು ಗೊಂಬೆಗಳು, ತಿಂಡಿಗಳು ಬಾಯಿಗಳು, ಹೊಟ್ಟೆಗಳು, ಹೋಟೆಲ್ ಫುಡ್ಗಳು, ಪ್ಯಾಕೆಟ್ ತುಪ್ಪಗಳು, ಒಂದೇ ಚಮಚಗಳು, 1000 ಬಾಯಿಗಳು, ತಿಂದು ದೇಹಗಳು, ಬಂದ್ವು ಕಾಯಿಲೆಗಳು. ಆನೆ ಫೋಟೋ ಹಾಕಿರ ಆನೆ ಬಿರಿಯಾನಿ ಮಾಡ್ತಾರೇನೋ. ಪ್ಯೂರ್ ವೆಜ್ ರೆಸ್ಟೋರೆಂಟ್ ಸರ್ ಇದು. ಏನಾಯ್ತು ಹೌಸ್ಫುಲ್ಲು ಸರ್? ಹೋಟ್ಲು ಶುರು ಹಾಕಿನ್ನ 2 ಅವರ್ ಇದೆ ಸರ್. ಯಾವುದೋ ಸಿನಿಮಾ ಥಿಯೇಟ್ರಿಗೆ ಬಂದಿರೋ ಫೀಲಿಂಗು. ಜನ ಇನ್ನು ಮೊಬೈಲ್ ಇಟ್ಕೊಂಡು ಟಾಯ್ಲೆಟ್ ಅಲ್ಲಿ ಇದಾರೆ, ನೀನು ಶೂಟಿಂಗ್ ಹಾಕೊಂಡಿದ್ದೀನಿ. ನೀವು ಇಷ್ಟು ಬೇಗ ಆನ್ ಟೈಮ್ ಬರ್ತೀರಾ ಅಂತ ಎಕ್ಸ್ಪೆಕ್ಟೇ ಮಾಡಲಿಲ್ಲ. ನಾವು ಆನ್ ಟೈಮ್, ನೀನು ರಾಂಗ್ ಟೈಮ್. ಸೊ ಇವತ್ತಿನ ಪ್ರಶಸ್ತಿಯನ್ನು ನಮ್ಮಿಬ್ಬರು ಕ್ಯಾಮ್ರಾಮನ್ಗಳಿಗೆ ಬೇಗ ಬಂದಿದ್ದಕ್ಕಾಗಿ ಅರ್ಪಿಸುತ್ತಿದೆ. ಬಾರು ಬಾರಲ್ಲಿ ಕಾರ್ಯಕ್ರಮ ಮಾಡೋಣ ಕಣ. ನಿಮ್ದು ఏంటి ನಮ್ಮ ಎಣ್ಣೆ ಭಕ್ತರಿಗೆಲ್ಲ ಭಾರಿ ಸಂತೋಷ ಆಗುತ್ತೆ. ಸೂಪರ್ ಸರ್. ಇದು ಬಾರಲ್ಲ ಸರ್, ಮಾಕ್ಟೈಲ್ ಇದು. ಬಾರ್ ಕಣ, ಯಾರಿಗೆ ಹೇಳ್ತಾ ಇದೀಯಾ? ಅದೇ ನಿಮಗೆ ಫೀಲಿಂಗಲ್ಲಿ ಒಮ್ಮೊಮ್ಮೆ ವೈನು ಶಾಪಿನ ಮುಂದೆನೋ ನಡ್ಕೊಂಡು ಹೋದ್ರು ಹಿಡ್ಕೋತಾರೆ ನೈಟ್ ಪೊಲೀಸ್ ಅಂತ ದೊಡ್ಡವರು ಯಾರೋ ಬರ್ದಿದ್ದಾರೆ. ಪರಿಚಯ ಇದಾರೆ ಅವ್ರು ನಿಮಗೆ? ನನ್ನ ಫೋನು ಇಲ್ಲ, ಮೆಸೇಜ್ ಇಲ್ಲ ನಿಂದು, ಎಲ್ಲಿರುವೆ ನಾನು ಬಾರು ಮುಂದೆ ನಿಂತಿರುವೆ ಅಂತ ಬರ್ದಿದ್ದೆ. ಮಿರ್ಚಿ ಮಂಡಕ್ಕಿ ಮಾಡಿ ಅಂತ ಕರ್ಕೊಂಬಂದೆ ಸರ್. ನೀವು ಬಂದಿದ ತಕ್ಷಣ ನಿಮ್ಮ ಅಡ್ಡ ಹುಡ್ಕೊಂಡಿದ್ರು. ಅವ್ರು ಯಾರು ಸರ್? ಅವರು ಅವ್ರು ಹಿಂಗೆ ಇರೋದು. ಸಾಕ್ರೆಟಿಸ್ ಈ ಪ್ರಪಂಚ ಕಂಡ ಅತ್ಯಂತ ದೊಡ್ಡ ವೇದಾಂತಿ. ಹೌದಾ? ಓ ನೈಸ್. ನಾನು ದೊಡ್ಡ ಭಕ್ತ ಅವ್ರಿಗೆ. ಓ, ಸಾಕ್ರೆಟಿಸ್ಗೂ ಎಣ್ಣೆಗೂ ಏನೋ ಸಂಬಂಧ ಇದೆ, ಅದಕ್ಕೆ ಫೋಟೋ ಹಾಕಿದೆ. ಓ ಹೌದಾ? ಎಲ್ರಿಗೂ ನಮಸ್ಕಾರ. ಖುಷಿ ಆಯಿತು ಕೀರ್ತಿ ENT ಕ್ಲಿನಿಕ್ಗೆ ವಿಸಿಟ್ ಮಾಡಿದ್ದಕ್ಕೆ. ಇವತ್ತು ನಮ್ಮ ಕ್ಲಿನಿಕ್ನ ಒಂದು ಹೊಸ ಜಾಗಕ್ಕೆ ಶಿಫ್ಟ್ ಮಾಡಿದ್ವಿ. ಅದೇ ಗಾರ್ಸಿ ರೆಸ್ಟೋರೆಂಟ್, ಜಯನಗರಲ್ಲಿರುವಂತಹ ಗಾರ್ಡನ್ ಸಿಟಿ ಪ್ಯೂರ್ ವೆಜ್ ರೆಸ್ಟೋರೆಂಟ್ಗೆ ಶಿಫ್ಟ್ ಮಾಡಿದ್ದೀವಿ. ರೆಸ್ಟೋರೆಂಟ್ಗೆ ಶಿಫ್ಟ್ ಮಾಡೋದರ ಹಿಂದೆ ಕೂಡ ಒಂದು ಉದ್ದೇಶ ಇದೆ. ನಮ್ಮ ಭಟ್ರು ಬರ್ದೇ ಯಾವಾಗಲೂ ಉಸಿರಾಟಕ್ಕೊಂದು ಉದ್ದೇಶ ಬೇಕು ಅಂತ. ಉಸಿರಾಡಕ್ಕೊಂದು ಉದ್ದೇಶ ಸಾಕು. ಉಸಿರಾಡಕ್ಕೆ ಉದ್ದೇಶ ಬೇಕು ಅಂದರೆ ಇನ್ನು ಒಂದು ಕಾರ್ಯಕ್ರಮನೇ ಬೇರೆ ಜಾಗಕ್ಕೆ ಶಿಫ್ಟ್ ಮಾಡಿದ್ವಿ ಅಂದರೆ ಅಲ್ಲಿಗೆ ಒಂದು ಒಳ್ಳೆ ಉದ್ದೇಶ ಇರಲೇಬೇಕು. ರೆಸ್ಟೋರೆಂಟಿಗೆ ಶಿಫ್ಟ್ ಮಾಡಿದ್ವಿ ಅಂದರೆ ಇದು ಅಡುಗೆಗೆ ಸಂಬಂಧಪಟ್ಟ ಕಾರ್ಯಕ್ರಮ ಅಂತ. ಸೊ ನೀವೀಗ ಆಲ್ರೆಡಿ ಪ್ರೋಮೋಗಳಲ್ಲಿ ನೋಡಿದ್ದೀರಾ ಯಾರು ಬಂದಿದ್ದಾರೆ ನಮ್ಮ ಕ್ಲಿನಿಕ್ಕಿಗೆ ಇವತ್ತು ಅಂತ. ಆದರೂ ಅವ್ರ ಬಗ್ಗೆ ಒಂದು ಚಿಕ್ಕ ವರ್ಣನೆ. ಇವರು ಸದಾ ತರುಣ, ವಯಸ್ಸಾಗಿದ್ದರೂ ಯುವ ಮನಸ್ಕರು, ಏಕಪತ್ನಿ ವ್ರತಸ್ಥರು. ಕರೆಕ್ಟ್ ಅಲ್ವಾ ಸರ್? ಹೇಳ ಅದೇನೇನು ಹೇಳ್ತೀಯ ಹೇಳು. ಸಾಹಿತ್ಯ ವಿದ್ಯಾ ಪಾರಂಗತ, ಸೂರ್ಯವಂಶದ ಕನಕ್ ಮೂರ್ತಿಯಿಂದ ಹಿಡಿದು ಮೊನ್ನೆ ಬಂದು 6 ಹೊಡಿತಾ ಇರೋ ವೈಭವ್ ಸೂರ್ಯವಂಶಿವರೆಗೂ ಎಲ್ಲರೂ ಬಂದು ಹೋಗಿದ್ದಾರೆ ಇವ್ರ ಲಿರಿಕ್ಸಲ್ಲಿ. ಭೋಜನ ಮತ್ತು ಬಹುಜನ ಪ್ರಿಯ, ಕನ್ನಡ ಚಿತ್ರರಂಗ ಕಂಡಂತಹ ಒನ್ ಆಫ್ ದಿ ಗ್ರೇಟ್ ಡೈರೆಕ್ಟರ್ ಶ್ರೀ ಇನ್ನೊಂದು 2-3 ಶ್ರೀ ಯೋಗರಾಜ್ ಭಟ್ ಅವರು ನಮ್ಮ ಕ್ಲಿನಿಕ್ಗೆ ಇವತ್ತು ಬಂದಿದ್ದಾರೆ. ಸರ್ ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್ ಸರ್. ಜನರಿಗೆ ಸಲ್ಯೂಟು.
ಧನ್ಯವಾದ. ಒಂದು ಖುಷಿ ನಿಮ್ಮ ಜೊತೆ ಮಾತಾಡೋದೇ ಒಂದು ಸಂತೋಷ ಸರ್ ಯಾವಾಗಲೂ. ಆಯ್ತಪ್ಪ. ನಿಮ್ಗೆ ಈಗ ಆಲ್ರೆಡಿ ಗೊತ್ತಿದ್ರೆ ನಮ್ಮ ಚಾನಲಲ್ಲಿ ಯಾವುದೇ ಇಂಟರ್ವ್ಯೂ ಆದರೂ ನಿಮ್ಮ ಬಗ್ಗೆ ಒಂದು ವಿಷಯ ಬಂದಿರುತ್ತೆ ಅಥವಾ ನಿಮ್ಮ ಹಾಡನ್ನು ನಾವು ಬಳಸಿರ್ತೀವಿ. ಅದು ಆಡಿಯೋ ಕಂಪ್ನಿಯವ್ರು ಕಾಪಿರೈಟ್ಸ್ ಹಾಕ್ತಾರೋ ಇಲ್ವೋ, ನಿಮ್ಮ ಹೆಸರು ಅಷ್ಟು ಯೂಸ್ ಮಾಡಿದ್ದೀವಿ ನಾವು. ನೀವಾದರೂ ಕಾಪಿರೈಟ್ಸ್ ಹಾಕಬೇಕು ಅಂತ ಅಷ್ಟು ಕಮೆಂಟ್ಸ್ ಬರುತ್ತೆ. ಯೋಗರಾಜ್ ಭಟ್ರ ಹೆಸರಿಲ್ಲದೆ ಕೀರ್ತಿ ENT ಕ್ಲಿನಿಕ್ ಓಡಲ್ಲ. ಸೊ ಹಿಂಗಿದೆ ಯಾಕೆ ಸರ್ ಹಂಗೆ? ಏನೋ ಒಂದು ಸತಿ ಈ ರೋಡಲ್ಲಿ ಹೋಗೋ ತಲೆ ಕೆಟ್ಟವ್ರ ಹಿಂದೆಲ್ಲ ಮಕ್ಕಳು ಓಡ್ತಿರ್ತಾವೆ ಗೊತ್ತಾ, ಅದಿರೋ ಸಂತೋಷ ಆಗುತ್ತೆ. ಹಂಗೆ ಏನೋ ಏನೋ ಮಾಡ್ತಿದ್ದೀವಿ ನೀನು, ನನಗೂ ಗೊತ್ತಾಗ್ತಿಲ್ಲ. ಅದು ಕಂಡಿಡಿತೀವಿ ಏನು ಮಾಡ್ತಾ ಇದ್ದಾನೆ ಅಂತ. ಸಾಮಾನ್ಯವಾಗಿ ಭಟ್ರನ್ನ ನಿರ್ದೇಶಕರಾಗಿ ನೋಡಿದ್ದೀರಾ, ಜಡ್ಜ್ ಆಗಿ ನೋಡಿದ್ದೀರಾ, ಸಾಹಿತ್ಯ ರಚನೆಕಾರರಾಗಿ ನೋಡಿದ್ದೀರಾ, ಒಂದೊಂದ್ಸಲಿ ನಟನೆನೂ ಮಾಡಿದ್ದಾರೆ. ಈಗ ಯಾವುದೋ ಒಂದು ದುಸ್ಸಾಹಸ ಕೈ ಹಾಕಿದ್ದಾರೆ, ಅದು ಬಿಡಿ. ಸೊ ಆದರೆ ಅಡುಗೆ ಭಟ್ರನ್ನ ತುಂಬ ಜನ ನೋಡಿಲ್ಲ. ಇವರು ಅಡುಗೆ ಮಾಡೋದ್ರಲ್ಲಿ ಎಕ್ಸ್ಪರ್ಟು. ತುಂಡ್ ಹೈ ಕ್ಲಾಸ್ ಆವಾಸ 3 ಹೊತ್ತು ಉಪವಾಸ. ಸೊ ಆ ವಿಶೇಷತೆಯನ್ನು, ಆ ಸಾಹಸನ ಇವತ್ತು ನೋಡೋಣ ಅಂತ ಒಂದು ಆಸೆ ಆಯಿತು ಸರ್. ಹಾಗಾಗಿ ನಿಮಗೆ ಮನವಿ ಮಾಡ್ಕೊಂಡಿದ ತಕ್ಷಣ ನೀವು ಒಪ್ಕೊಂಡಿದ್ದಕ್ಕೆ ತುಂಬ ಧನ್ಯವಾದ. ಮೊದಲನೇದಾಗಿ ಸರ್, ಏನೋ ಹೊಸ ಸಾಹಸಕ್ಕೆ ಕೈ ಹಾಕಿದ್ದೀರಂತ ಏನು ಸಮಾಚಾರ ಸರ್? ಅದು ನಟನೆ. ನಾವು ಬಹುಜನರ ಒತ್ತಾಯದ ಮೇರೆಗೆ ನಟನೆ ಬೇಡ ಅಂತಿದ್ದೆ. ಮನೆಯಲ್ಲಿ ತೀವ್ರ ವಿರೋಧ ಇದೆ ಅದಕ್ಕೆ. ಕೊಡೊಂದು ಒಳ್ಳೆ ಪಾತ್ರ ಗೆಳೆಯರು ಬರೆದು ಒಂದು ವರ್ಷದಿಂದ ಕೇಳ್ತಿರೋದ್ರಿಂದ ಇನ್ನು ಆ ಸ್ಕ್ರಿಪ್ಟು ಸತ್ತೋಗುತ್ತೆ, ಇನ್ಯಾರು ಮಾಡೋದು ಇಲ್ಲ. ಆಯಿತು ಮಾಡೋಣ ಅಂತ ಹೇಳಿದ್ದೀನಿ. ನನ್ನ ಸ್ನೇಹಿತರಿಗೆ ಧನ್ಯವಾದ ಹೇಳಬೇಕು. ಗಡ್ಡ ವಿಜಯ್. ಸಿನಿಮಾ ಟೈಟಲ್ಲು ಸೆಕೆಂಡ್ ಹ್ಯಾಂಡ್ ಕನಸುಗಳು ಅಂತ. ಆ ಸೆಕೆಂಡ್ ಹ್ಯಾಂಡ್ ಕನಸುಗಳಿಗೆ ಶ್ರೀಯುತ ಗಡ್ಡ ವಿಜಯ್ ಅವ್ರ ನಿರ್ದೇಶನ. ಅವರು ಇವ್ರ ಗರಡಿಯಲ್ಲೇ ಪಳಗಿದವರು. ಅವರು ಭಟ್ ಸರ್ಗೆ ನಿರ್ದೇಶನ ಮಾಡಿದ್ದಾರೆ. ಭಟ್ ಸರ್ ಹೀರೋ ಆಗಿ ಎಂಟ್ರಿ ಕೊಡ್ತಾ ಇದ್ದಾರೆ ಹೊಸದಾಗಿ. ಬೇಕಿತ್ತ ಸರ್ ಇದು? ಬೇಕಿತ್ತ ಬೋಣಿ ಆಗದ. ನಿನ್ನ ಪ್ರಶ್ನೆ ನನಗೂ ಇದೆ. ನಿರ್ದೇಶಕರು ಸಿಕ್ಕಿದಾಗ ಕೇಳದ್ನ. ಯಾರ್ಯಾರು ಏನೇನು ಕ್ರೇಜಿ ರಿಯಾಕ್ಷನ್ ಕೊಟ್ಟರು ಸರ್ ನೀವು ಹೀರೋ ಅಂದಿದ ತಕ್ಷಣ? ಆಗ್ಲೇ ಹೇಳಿದ್ನಲ್ಲ, ಫಸ್ಟ್ ಮನೆಯಲ್ಲಿ ಒಂದು ಓಟು ಇಲ್ಲ. ಪಬ್ಲಿಕ್ಕು ಮತ್ತೆ ಮಾಧ್ಯಮ ಮಿತ್ರರು ಅವರು ಇವ್ರದ್ದೆಲ್ಲ ಸುಮಾರು ಓಟಿದ್ದಾವೆ. ಬಾಕಿ ನಿನ್ನ ಓಟು ನಂಗೆ ಗೊತ್ತಿಲ್ಲ, ನನ್ನ ಓಟು ನಂಗೆ ಗೊತ್ತಿಲ್ಲ. ಇಲ್ಲ, ನಂಗೆ ಕತೆ ಕೇಳಿದಾಗ ಓಕೆ ಸೂಟ್ ಆಗ್ತೀರಾ ಅಂತ ಅನ್ನಿಸ್ತು. ಆ ಟೈಟಲ್ ನಂಗೆ ತುಂಬಾ ಇಷ್ಟ ಆಯ್ತು. ಮತ್ತೆ ಅತ್ಲಾಗಿಂದ ಯಾವ ಆಂಗಲ್ ಅಲ್ಲಿ ನೋಡಿದ್ರು ನಾವು ಸೆಕೆಂಡ್ ಹ್ಯಾಂಡ್ ತರನೇ ಕಾಣಿಸ್ತಿದ್ದ. ಅದೇ ಗಡ್ಡ ವಿಜಯ್ ಅವ್ರ ಥಾಟ್ ತುಂಬಾ ಇಷ್ಟ ಆಯ್ತು. ಟೈಟ್ಲ್ ಕರೆಕ್ಟಾಗಿ ಹೀರೋ ಹುಡುಕಿದ್ದಾರೆ ಅಂತ. ಹೀರೋನು ಸೆಕೆಂಡ್ ಹ್ಯಾಂಡೇ. ಸೆಕೆಂಡ್ ಹ್ಯಾಂಡ್ ಕನಸುಗಳಿಗೆ ಹೀರೋನು ಸೆಕೆಂಡ್ ಹ್ಯಾಂಡ್. ಯೋಗರಾಜ್ ಭಟ್ರು ಸೂಪರ್. ಹೆಂಗೆ ಒಪ್ಕೊಂಡ್ರಿ ಸರ್? ಏನು ಹೇಳಿ ಒಪ್ಸೋದ್ರು ನಿಮಗೆ? ಅದು ಆ್ಯಕ್ಚುಲಿ ಹೀರೋಯಿನ್ ರೋಲು ತುಂಬ ಚೆನ್ನಾಗಿದೆ. ಅದು ಇವ್ರ ಗಡ್ಡ ಏನು ಮಾಡಿಬಿಟ್ರು, ಪ್ರಿಯಾಮಣಿ ಹೀರೋಯಿನ್ ಅಂದರು. ಓ ಸರಿ ಅತ್ಲಾಗೆ 1 hour ತಲೆ ಓಡಲಿಲ್ಲ. ಹೊಟ್ಟೆಯೊಳಗೆ ಚಿಟ್ಟೆನ ಬಿಟ್ಟಂಗಾಯ್ತದೆ. ಅಲ್ಲಿ ನೋಡೋಕ್ಕೇನು ಚಾನ್ಸೇ ಇಲ್ವ. ಸರಿ ಅತ್ಲಾಗೆ ನಾವು ನರಮಾನವರೇ, ನೀವು ದೊಡ್ಡ ನಟಿ. ನನ್ನ ಸಿನಿಮಾದಲ್ಲಿ ಬೇರೆ ಯಾಕೆ ಮಾಡಿದರು? ಗಿಡ ಮರ ಬಳ್ಳಿ ಹೂ ಬಿಟ್ಟಾಯ್ತು, ನಂದು ನಿಂದು ಯಾವಾಗ. ಆಯ್ತು ಅದೇನೋ ನೋಡ್ರಿ ಅಂದೆ. 1 ವಾರ ಎಲ್ಲ ಮಾಡ್ತೀನಿ ಅದು ಇದು ಅಂತ ಆಯ್ತು. ಆಮೇಲೆ ಹೇಳ್ತಾರೆ ಸಿಗ್ಲೇ ಇಲ್ಲ ಇವರಿಗೆ. ಅಷ್ಟರಲ್ಲಿ ಲಾಕ್ ಆಗೋಗಿದ್ದು. ಭಾಳ ಚೆನ್ನಾಗಿ ಹಾಕಿದ್ರು ಬಿಜಿ. ಆಸೆ ಹೊಟ್ಟು ಮೋಸ ಮಾಡಿದ್ದಾರೆ ನಿಮಗೆ. ಆ ಕಂಟೆಂಟ್ ನನಗೆ ತುಂಬ ದಿವಸದಿಂದ ಗೊತ್ತಿತ್ತು, ಬಟ್ ನನಗೆ ಹಿಡ್ಕೊತಾರೆ ಅನ್ನೋದು ಗೊತ್ತಿರಲಿಲ್ಲ. ಯಾರೋ ಪ್ರೊಫೆಷ್ನಲ್ ನಟರು ಗಿಟ್ರು ಆದರೆ ತುಂಬ ಚೆನ್ನಾಗಿ ಆಗುತ್ತೆ ಗಡ್ಡ ವಿಜಯ್ ಸಿನಿಮಾ ಅಂತಿದ್ದೆ. ಒಂದು ದಿವಸ ಹಿಡ್ಕೊಂಡ್ರು, ಅದು ನೀವು ಮಾಡಿದ್ರೇ ಕರೆಕ್ಟು. ಆಮೇಲೆ ಒಬ್ಬ ಜಿಮ್ ಕೋಚು ಅವ್ರು ಇವ್ರನ್ನ ತಂದು ಶುರು ಆಯಿತು. ಅವನು 2 ದಿವಸಕ್ಕೆ ಓಡೋದ ಜಿಮ್ ಕೋಚು. ನೀವು ಗೊತ್ತಿಲ್ಲ ಅಂತ ಹಂಗೆ ಡೈರೆಕ್ಟರ್ ಓಡೋಗ್ತಾನೆ ಅಂತ ಅಂದ್ಕೊಂಡೆ. ಓಡೋಗ್ಲಿಲ್ಲ. ನೀವು ಹೀರೋ ಅಂತ ಹೇಳಿದ ತಕ್ಷಣ ಮೇಡಮ್ ಏನಂದ್ರು? ರೇಣುಕಾ ಮೇಡಮ್ ಅಲ್ಲೇ ಕೇಳಬೇಕು. ಫೋನ್ ಮಾಡಿ ಕೇಳ. ಬೇಡ, ಕಾರ್ಯಕ್ರಮನೇ ನಡೆಯಲ್ಲ. ಅದು ಹೇಳ್ತೀವಿ. ಏನ್ ಇಬ್ಬರೇ ಬಡ್ಕತ್ತಿದ್ದೀವಿ, ಇದು ಯಾರಿಗೆ? ಆಕ್ಚುಲಿ ನಿಮಗೆ ಗೊತ್ತಿಲ್ದಂಗೆ ಒಂದು ಹೀರೋಯಿನ್ನ ಕರ್ಸೋಣ ಅಂತ ಸರ್. ಅಲ್ಲ, ಬರೀ ಗಂಡಸರೇ ಕೂತ್ಕೊಂಡ್ರೆ ಚೆನ್ನಾಗಿರಲ್ಲ. ಹೊಸದಾಗಿ ಆ್ಯಂಕರಿಂಗ್ ಬೇರೆ ಮಾಡ್ತಾರೆ. ಹೀರೋಯಿನ್ ಮೆಟೀರಿಯಲ್ ಒಳ್ಳೇದಾಗಲಪ್ಪ. ಯಾಕಂದ್ರೆ ತುಂಬಾ ಹೊತ್ತು ಗಂಡಸರು ನಾನು ನೋಡಲ್ಲ ಯಾವ ಚಾನೆಲ್ ಅಲ್ಲಾದ್ರು. ಅದೊಂಥರ ಮೆನ್ಸ್ ಟಾಯ್ಲೆಟ್ ತರ ಇರುತ್ತೆ. ಹೆಣ್ಮಕ್ಳು ಬಂದು ಒಂದು ರಂಗೋಲಿ ಬಿಟ್ರೆ ವೀಕ್ಷಕರು ಆನಂದ ಪಡ್ತಾರೆ. ಕರ್ಸು ಸರ್. ಅವ್ರಿಗೆ ಒಂದು ಸಣ್ಣ ಟಾಸ್ಕ್ ಇದೆ ಸರ್. ಅವ್ರು ಬರೋಕ್ಕೆ ಮುಂಚೆ ಅವ್ರ ಬಗ್ಗೆ ಒಂದು 4 ಲೈನ್ ಏನಾದ್ರು ಬರೀಬೋದಾ ನೀವು? ಒಂದು 4 ಲೈನ್ ಬರೆದ್ಬಿಡಿ ಅವ್ರ ಬಗ್ಗೆ. ಅಂತ ಸುಮಾರು ಪುಕ್ಸಟ್ಟೆ ಕೆಲಸ ಮಾಡಿಸ್ತಿಲ್ಲ ನೀನು. ದೇವ್ರ ಹತ್ರ ಹೋದ್ರೆ ವರನೇ ಕೇಳ್ಬೇಕು ಸರ್, ಬೇರೆ ಏನು ಕೇಳಬಾರ್ದು. ಹಂಗೆ ಭಟ್ರ ಹತ್ರ ಬರನೇ ಬರ್ಸ್ಬೇಕು. ಅವರು ನಾಯ್ಕೆ ಮಣಿನಾ? ಹಾಂ ಹೌದು. A few moments later.
ಕೇಳ್ತೀನಿ. ಸರ್ ಇದು ಓದೋದು ಬೇಡ, ಅವ್ರನ್ನ ಕರೆಸ್ಬಿಡ್ತೀನಿ. ಅವ್ರು ಬಂದಮೇಲೆ ಅವ್ರ ಮುಂದೆನೇ ಓದೋಣ. ಬಂದ್ಯಾರಾ? ಹಾಂ ಬಂದಿದ್ದಾರೆ ಸರ್. ಬರಲಿ ಸರ್ ಒಂದು ವಿಶೇಷ ಅದ್ಭುತ ನಡೆದಾಡುವ ಅದ್ಭುತ ಬರ್ತೀವಿ. ನೀವು ಕಣ್ಣು ಮುಚ್ಕೊಂಡ್ಬಿಟ್ರೆ ಕರೆಸ್ತೀವಿ ಸರ್. ಒಂಚೂರು ಕಣ್ಣು ಮುಚ್ಕೊಳ್ಳಿ ಸರ್. ಮೇಡಮ್ ಬನ್ನಿ ಮೇಡಮ್. ತೆಗಿಬೋದಾ ಏನ ಸರ್? ಕಣ್ಣು? ಹ್ಞೂ ಯಾರಪ್ಪ? ನಿಮ್ಗೆ 5 ಆಪ್ಷನ್ ಕೊಡ್ಲಾ ಸರ್? ಪ್ರಿಯಾಮಣಿ, ಡೈಸಿ ಬೋಪಣ್ಣ, ಮೇಡಮ್ ರೇಣುಕಾ ಮೇಡಮು. ಇದು 3ರಲ್ಲಿ ಯಾರಾದರೂ ಒಂದು ಆಪ್ಷನ್ ಇದ್ದಾರೆ ಅಂತ ಅನ್ಸುತ್ತಾ ನಿಮಗೆ? 3ನೇ ಆಪ್ಷನ್ ಮಾತ್ರ ಬೇಡ. 3ನೇ ಆಪ್ಷನ್ ಮಾತ್ರ ಬೇಡ. ಯಾಕೆ ಈ ರಹಸ್ಯ? ಅನುಪಮ ಲಾವಣ್ಯವತಿ ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ತಮ್ಮ ಮುಖಾರವಿಂದ ಪ್ರದರ್ಶನವಾಗಲಿ. ಮಾಮ ಮಾಮ ಯಾಕೆ? ಇದರ ಕಷ್ಟ ಬಿದ್ದು ಹಾಡು ಬರ್ತಿದ್ನಲ್ಲೋ. ಒಂದೇ ನಿಮಿಷ. ಅಯ್ಯೋ ಅಯ್ಯೋ ಯಾಕ್ರಿ ಮಾಮ? ಬೇರೆ 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 ಬೇರೆ. ನೀವು ಬರೀರಿ. ಏ ಯಾರ್ಲೆ ಬಾಡ್ಕೋ ಬಾಟ್ಲ್ ಎತ್ತ ಬಾ. ನನ್ನ ಅಷ್ಟ ಉದ್ದ ಐತದ, ನನ್ನ ಮಾರಿ ಕಾಣೋದಲ್ಲ. ಬಾರೇ ಎತ್ತ ಬಾ, ನನ್ನ ಸೈಡ್ ಒಯ್. ನನ್ನ ಬಾಟ್ಲಿಗೆ ಇಟ್ಲಿಟ್ಟು ಟೇಬಲ್ ಮ್ಯಾಗ. ನಮ್ಮ ಮಾಮಾರ್ ನೋಡಕ್ ಬಂದಿನ್ನ. ಸಕಲ ಕಲಾ ವಲ್ಲಭೆ ಸುಮಾರಾಗಿ ಮಾತಾಡುವಂತಹ ಶ್ರೀಮತಿ ನಯನಾ ಶರತ್ ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಪರವಾಗಿಲ್ಲ, ಸ್ವಾಗತ. ಇಲ್ಲಿ ನೀವು ಶ್ರೀಮತಿ ನಯನಾ ಭಟ್ರು ಅಂತ ಕರಿಬಹುದು. ಕನ್ನಡದ ಕೋಗಿಲೆ ಶ್ರೀಮತಿ ನಯನಾ, ಹೋಗಿಲ್ಲ. ಕನ್ನಡದ ಕಾಗೆ ಶ್ರೀಮತಿ ನಯನಾ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ಸ್. ಏನು ನಮ್ಮ ಮಾಮನ್ನ ಕರೆಸ್ಕೊಂಡಿದ್ದು ವಿಶೇಷ? ಸಖತ್ತಾಗಿ ಲೈನ್ಸ್ ಬರ್ಸಿ ನಿನಗೆ ಎಂಟ್ರಿ ಕೊಟ್ಟಿರೋದು. ಹೌದಾ? ಹಾ. ಯೋ ಹೇಳಿ ಸರ್, ನಾನು ಕೇಳಿಸ್ಕೋಬೇಕು. ಮಾಮಾರ ಬರಾಕತ್ತೀರಿ? ಇನ್ನೂ ಬರ ಒಂದೇ ನಿಮಿಷ. ಚಂದಾಗಿ ಬರೀರಿ. ಮತ್ತ ನೋಡು ಮಂದಿಗೆ ಇಷ್ಟು ಸೌಂದರ್ಯ ಐತೆ ಅವಳು ಬಲೆ ಅಚ್ಚೆ, ನಾವ್ ಯಾರು ಕಣ್ಬಿಟ್ಟು ನೋಡ್ಲೇ ಇಲ್ಲಲ್ಲ ಈ ಸೌಂದರ್ಯನ. ಎಷ್ಟು ನನಗೋಸ್ಕರ ಇಷ್ಟು ಸಮಯ ತಗೊಂಡ್ ಬರೀತಿದಾರೆ ಅಂದ್ರೆ ಹೆಂಗ್ ಬರ್ದಿರ್ಬೋದು ಕವ. ನಾನು ಯಾಕೋ 2 ಬರ್ದಿದ್ದಾರೆ ಡೌಟು. ನೀನ್ ನೋಡಕ್ ಮುಂಚೆ ಒಂದು ಬರ್ದು ನೀನ್ ನೋಡ. ನೀಲವೇಣಿ, ನಾಗವೇಣಿ ಆಯ್ತಪ್ಪ. ಅಂತೆಲ್ಲ ಸರಿ ಸರ್, ಬರ್ದಿರ್ಬೋದು. ಪ್ಲೀಸ್ ಆಯ್ತಾ? ದಯವಿಟ್ಟು ಓದಿ ಸರ್. ಇದ್ರ ಮೇಲಿಂದ ಓದ್ಬೇಡಿ. ಹಾ. ಹಾ? ಅವ್ರ ಕೈಲಿ ಓದ್ಕೊಡೋಣ. ನಾನೇ ಓದ್ಬೇಕಾ ಸರ್? ಸರ್ ನೀವು ಬರ್ದಿರೋ ಲಿಪಿ ನಂಗೆ ಅರ್ಥ ಆಗಲ್ಲ ಸರ್. ಇಂಕಲ್ ಬಿದ್ದಿರೋ ಜಿರ್ಲೆ ಪೇಪರ್ ಮಾಡೋದಂಗೆ ಇದೆ. ನಾನೇ ಓದ್ಬಿಡ್ತೀನಿ. ಪ್ಲೀಸ್ ಪ್ಲೀಸ್. ಕಣ್ಣು ಕಲಾಸಿ ಪಾಳ್ಯ, ಕಂಠ ಗೊರಗುಂಟೆ ಪಾಳ್ಯ, ಗಲಭೆ ಎಂಬ ಪದ ಹುಟ್ಟಿದ್ದು ನಿನ್ನಿಂದಲೇ. ಮೆದುಳು ಭೇಜಾ ಫ್ರೈ ಮಾಡಿ 10 ರೂಪಾಯಿಗೆ ಮಾರುವ ಪೊರ್ಕಿ ಪೀತ್ರ ಪಿಲ್ಲಿ ನೀನಲ್ಲವೇ. ಅಯ್ಯೋ ದೇವ್ರೆ, ಹೊರಗೆ ಪೀತರು ಪಿಲಿ ನೀನಲ್ಲ. ನಯನ ಅವ್ರಿಗೆ ಇದಕ್ಕಿಂತ ಒಳ್ಳೆ ಎಂಟ್ರಿ ಕೊಡೋಕೆ ಸಾಧ್ಯನೇ ಇಲ್ಲ. ಯಾವುದೇ ಡೈರೆಕ್ಟರ್ ಹುಟ್ಟು ಬಂದರೂ ಸಾಧ್ಯ ಇಲ್ಲ. ಖುಷಿ ಆಯ್ತಾ ಮಾಮ ನೀವೇನು ಬರ್ದಿರಲ್ಲ ಇದು ನಾನು ಅದಿರ್ಲಿ, ನಾ ಬರಕ್ಕಿಂತ ಮುಂಚೆ ಏನೋ ಬರ್ದಿದ್ದೀರಾ ಅನ್ಸುತ್ತಲ್ವಾ? ಅದು ಓದ್ಬೇಡ್ರಿ. ಯಾಕೆ ಅದು ನಾನು ಓದ್ತೀನಿ. ನಂಗೆ ಯಾಕೋ ಕ್ಯೂರಿಯಾಸಿಟಿ ಇದೆ ಸರ್. ಸರ್ ಅಟ್ಲೀಸ್ಟ್ ಅದು ನಾನು ನನ್ನ ಹೆಂಡತಿಗಾದ್ರೂ ಓದ್ಕೋತೀನಿ. ಏನದ್ ನನ್ನ ಹೀರೋಯಿನ್ಗೋಸ್ಕರ ಬರ್ದಿರೋದಾ? ಇದು ನಾನು ಹೆಂಡತಿಗೆ ಇಟ್ಕೋತೀನಿ ನಾನು. ಕಣ್ಣು ನೈದಿಲೆ, ಕಂಠ ಕೋಗಿಲೆ, ಚೆಲುವು ಎಂಬ ಪದ ಹುಟ್ಟಿದ್ದು ನಿನ್ನಿಂದಲೇ. ವಾ, ಮುಗಿಲ ಮೋಡದ ತಂಪು, ಮುಚ್ಚಿಟ್ಟ ಮೈಯವಳೆ, ನಲಿಯುವ ಮಳೆಗಾಳಿಯು ನಿನ್ನಿಂದಲೇ. ಇಲ್ಲ, ಓವರ್ ರೇಟೆಡ್ ಬಿಡಿ, ಇದು ಕರೆಕ್ಟ್ ಆಯ್ತು. ಇದು ನನ್ನ ಅದು ಕಣ್ಣು ಎರಡನೇ ಕಲಾಸಿ ಪಾಳ್ಯ, ಕಂಠ ಗುರುಗುಂಟೆ ಅದಕ್ಕಿಂತ ಚೆನ್ನಾಗಿದೆ. ಕಣ್ಣು ಕಲಾಸಿ ಪಾಳ್ಯ, ಕಂಠ ಗುರುಗುಂಟೆ ಪಾಳ್ಯ, ಗಲಭೆ ಎಂಬ ಪದ ಹುಟ್ಟಿದ್ದು ನಿನ್ನಿಂದಲೇ. ಮೆದುಳು ಏನ್ ಫ್ರೈ ಸರ್ ಇದು? ಬೀಜ ಫ್ರೈ. ಭೇಜಾ ಫ್ರೈ. ಮೆದುಳು ಭೇಜಾ ಫ್ರೈ ಮಾಡಿ 10 ರೂಪಾಯಿಗೆ ಮಾರುವ ಪೊರ್ಕಿ ಪೀತರ ಪಿಲ್ಲಿ ನೀನಲ್ಲವೇ. ಎಷ್ಟು ಮರ್ಯಾದೆ ತೆಗಿಬೇಕು ಅಷ್ಟು ತೆಗೆದ್ಬಿಟ್ರು. ಮಾಮಾರಿ ಅಂತ ಎಷ್ಟು ಲವ್ವಲ್ ಕರೆದಿದ್ದೀನಿ ನಾನು. ಯಾಕೆ ಏನಾದ್ ಮನೆಯಲ್ಲಿ ಆರಾಮಿಲ್ಲ? ಕಣ್ಣು ನೈದಿಲೆ, ಕಂಠ ಕೋಗಿಲೆ, ಚೆಲುವು ಎಂಬ ಪದ ಹುಟ್ಟಿದ್ದು ನಿನ್ನಿಂದಲೇ. ಇದು ನಿಮ್ಗೆ ಸೂಟ್ ಆಕತ್ರಿ? ಆಗಲ್ರಿ ಸರ. ನೀವ ಹೇಳ್ಬಿಡ್ರಿ. ಆಗಲ್ಲ. ಆಕತಿ ಅಂದ್ರೆ ನಿಮ್ಗ ಇದು ಬ್ಯಾಡ್ ಬಿಟ್ಟು ಯಾಕೋ ಮನಸ್ಸಾಕ್ಷಿ ಒಪ್ಪಲ್ದು. ನಾನು ಅವಳೇ ಒಪ್ತಾ ಇಲ್ಲ, ನಾನೇನಪ್ಪ ಮಾಡ್ಲಿ? ಹಂಗೆ ಅಲ್ಲಪ್ಪ, ಏನಪ್ಪ ಆತ್ ನಿನಗ? ಚಂದಿದ್ದೆಲ್ಲಪ್ಪ ಇಟ್ಟು ದಿನ ಎಲ್ಲಾರು ಲಬ್ 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 ಹೊಯ್ಕೊಳಕತ್ತರ. ಯಾಕೆ ಆರಾಮಿಲ್ಲನಪ್ಪ ನಿನಗ? ಏನಾತು ಆರಾಮಿಲ್ಲ ನಿನಗ? ಎಟ್ಟು ಸ್ವರ್ಗಿ ಯಾಕೆ ಹಿಂಗಾಗಿ ಜೀವ ಲಬ್ ಲಬ್ ಹೊಡ್ಕೊಳಕತ್ತದ? ಹಿಂಗ ಯಾಕೆ ಮಾಡ್ತೀವೋ? ಯಾವ 2 ಕಣ್ಣು ಬಿತ್ತೋ ನಿನ್ ಮ್ಯಾಗ? ನಾವ್ ಅಲ್ಲ ಅಪ್ಪ, ಯಾರೇನ್ ಮಾಡ್ಸ್ಯಾರ? ಮಾಟ ಮಂತ್ರ ಮಾಡ್ಸಿರ್ಲಿ ನಿನಗ? ಚಂದಿದ್ದಲು ಯಪ್ಪ, ಯಾವಾಗ ಹೋಗ್ತಿಲೋ ಏನೋ ನಾವಲ್ಲ. ಅಯ್ಯಯ್ಯೋ ದೇವ್ರೆ, ನಾ ಭಟ್ರು ಮಾಮಾರ ಮಾಮಾರ ಅಂತೇಳಿ ಊರ್ ತುಂಬಾ ಅಡ್ಡಾಡ್ಕೊಂಡ್ ಬರ್ತಿದ್ನಲ್ಲ. ಯಾರ ಮಾಮಾರ ಅಂತ ಕರಿಬೇಕಲ್ಲ ಯಪ್ಪ. ಇದ ಕೊನೆ ಇಂಟರ್ವ್ಯೂ ಮಾಡವನಿ ಏನೋ ನನ್ನ ತಂದೆ
ಬಂದೆ ನಾವಲ್ಲ. ಯಾಕೆ ಏನಾಯ್ತು ಏನಾಯ್ತು? ಹೀರೋ ಆಗಕತ್ತಾನಂತ ಕೇಳ್ಗಾಲ ಏನು ಬಂದಿತ್ತು ಯಪ್ಪ. ಮನ್ಯಾಗ ವೈನಿ ಏನಾರ ಅಂದ್ಲು, ರೇಣವ್ವ ಏನಾರ ಅಂದ್ಲು, ನಾ ಮಾತಾಡ್ತೀನಳ, ಯಾಕೆ ರೊಟ್ಟಿ ಪಟ್ಟಿ ಕೊಡವಲ್ಲ ನಿನಗ? ಇಂಥ ದೃಢ ನಿರ್ಧಾರ ಯಾಕೆ ಮಾಡಿ ಹೀರೋ ಆಗ್ಬೇಕಂತ ಹೀರೋ ನಮ್ಮ ನೋಡಮ್ಮ, ನಿಮ್ಗೇನ್ ಬಂದಿತ್ರಿ ಬ್ಯಾನಿ? ಅಲ್ಲ ಏನ್ ನನಗೆ ಅರ್ಥನೇ ಆಗ್ಲಿಲ್ಲ. ಇವ್ರು ಯಾಕೆ ಹೀರೋ ಆಗ್ಬೇಕು? ನಾನ್ ಫಸ್ಟ್ ಸುಮ್ನೆ ಆಫೀಸಲ್ಲಿ ಏನೋ ಡಿಸ್ಕಷನ್ ಹೋಗ್ಕು, ಇರಿ ಸರ್ ಬಾರಿಸ್ಬೇಡಿ, ನನ್ ಮಾತು ಕೇಳ್ಸಲ್ಲ, ನಾನ್ ರೆಕಾರ್ಡಿಂಗ್ ಕೊಡ್ತಾ ಇದ್ದೀನಿ. ಇಂಥವಾಗೆಲ್ಲ ಕೆಲಸ ಮಾಡ್ಕೊಂಡಿರ್ಬೇಕು. ಡೈರೆಕ್ಷನ್ ಮಾಡೋದ್ನ, ಹಾಡ್ ಬರೋದ್ನ, ಚೆನ್ನಾಗಿ ಜಾಲಿ ಮಾಡೋದ್ನ, ಒತ್ತೊತ್ತಿಗೆ ಕೊಡೋದ್ನ, ಬ್ಲ್ಯಾಕ್ ಕಾಫಿ ಕೊಡ್, ಇಂಥವಿರ್ಬೇಕಪ್ಪ. ಅದು ಬಿಟ್ಬಿಟ್ಟು ಹೀರೋ ಆಗಿ ಸರ್ ನಂದು ಡೇಟ್ಸ್ ಇಲ್ಲ ಸರ್, ಸ್ವಲ್ಪ ಬಿಸಿ ಅದೀನಿ ನಾನು. ನನಗೆ ಗೊತ್ತದ ನಿಮ್ಮ ನರನಾಡಿಗಳಲ್ಲಿ ಮನಸ್ಸಲ್ಲೆಲ್ಲ ಬರೀ ನಾನೇ ಅದೀನಿ ಅಂತ ಹೇಳಿ. ಆ ಸಿನಿಮಾ ಹೆಸರು ಹಂಗೆ ಇದೆ, ಸೆಕೆಂಡ್ ಹ್ಯಾಂಡ್ ಕನಸುಗಳು. ಇವ್ರು ಸೆಕೆಂಡ್ ಹ್ಯಾಂಡ್, ಅವರು ಥರ್ಡ್ ಹ್ಯಾಂಡ್, ಇವರು ಅಷ್ಟು ವಯಸ್ಸಾಗ್ಬಿಟ್ಟಿದೆ ಇವರಿಗೆ. ಅಷ್ಟು ವಯಸ್ಸಾದ್ರೆ ಯಾಕೆ ಸರ್ ಇಷ್ಟ ಕೆಟ್ಟದಾಗ ನಿರ್ಧಾರ ಯಾಕೆ ಮಾಡಿದ್ರಿ? ಹೋಗ್ಲಿ, ಈಗ ನಿಮ್ ಜೊತೆಗೆ ಆಕ್ಟ್ ಮಾಡಕ್ಕೆ ದೊಡ್ಡೋಳು ಹೌದು. ಇವರು ದಂಡಿ ಸತ್ಯಾಗ್ರಹ ನಡೀತಿತ್ತಲ್ಲ, ಅವಾಗ ದೊಡ್ಡವರು ದೊಣ್ಣೆ ಹಿಡ್ಕೊಂಡು ಆ ಕಡೆ ಹೋದ್ರು, ನಾನು ಇವ್ರ ಈ ಕಡೆ ಬಂದ್ರು. ಅವಾಗಿಂದ ಇದೀರಿ ನೀವು. ಆಗಿಂದ ಇದೀನಿ ನಾನು. ಆ ಲೆಕ್ಕದಲ್ಲಿ ನಾನ್ ನಿಮ್ಮ ಅವ್ವ ಆಗಿರ್ಬೇಕಿತ್ತು ಸರ್. ಅಜ್ಜಿ ಮುತ್ತಜ್ಜಿ ಆಗ್ಬೇಕು. ಓಹೋ, ಸಖತ್ತಾಗಿ ಹೇಳಿದ್ರಿ ನೀವು, ಸೂಪರ್. ಅದಿರ್ಲಿ, ಯಾಕೆ ಸರ್ ಹೀರೋ ಆಗ್ಬೇಕು ಅಂತ ನಿರ್ಧಾರ ಮಾಡಿದ್ರಿ? ಈ ವಯಸ್ಸಲ್ಲಿ ಅದೇ ಹುಣಸೆ ಮರ ಮುಪ್ಪಾದ್ರೂ ಹುಳಿ ಮುಪ್ಪಲ್ಲ ಅಂತ ಈ ವಯಸ್ಸಲ್ಲಿ ರೊಮ್ಯಾನ್ಸ್ ಮಾಡೋ ಚಟ ನಿಮ್ಗೆ? ಅವ್ರಿಗೆ ಮೊನ್ನೆ 28ಕ್ಕೆ 29ಕ್ಕೆ ಬಿತ್ತು. ಜಸ್ಟ್ ಬಾರ್ನ್ ಬೇಬಿ, ಹಂಗೆ ಕೇಸ್ ಜನರಲ್ ಹಾಸ್ಪಿಟ್ಲಿಂದ ಇಂಡಸ್ಟ್ರಿ ಬಿಟ್ಟು ಹೋಗ್ಬಿಟ್ಟಿಯ ನನ್ನ. ಒಲ್ಲೆ ನಾವಲ್ಲ. ರೇಣುಕಾ ಮೇಡಮ್ ಫೋನ್ ಮಾಡಿ ಏನಾದ್ರು ಕಂಗ್ರಾಚುಲೇಷನ್ಸ್ ವಿಶ್ ಮಾಡ್ದ? ನಾನಾ? ಯಾಕೆ ಇವ್ರಿಗೆ ಫುಲ್ ಅನ್ರೆಸ್ಪೆಕ್ಟ್. ಸರ್ ಒಂದು ಘಾಟ್ ಹುಡುಗಿ ಬಂದರೆ ನಮ್ಮ ಕಾರ್ಯಕ್ರಮನ ಸ್ವೀಟಿಂದ ಶುರು ಮಾಡೋಣ ಸರ್. ಘಾಟಲ್ಲಿ ಬೇಡ, ಒಂದು ಸ್ವೀಟ್ ತೊಗೊಂಬ, ಇಂಡಿಯಾ ಸ್ವೀಟ್ ಹೌಸ್ ಅವರು ನೀವು ಬರ್ತೀರಾ ಅಂತ. ಯೋಗರಾಜ್ ಭಟ್ ಬರ್ತಿದ್ದಾರೆ ಅಂದರೆ ಒಳ್ಳೆ ಖಡಕ್ ಆಗಿರೋ ಖಾರ ಕೊಡಿ, ಸ್ವೀಟ್ ಕೊಡಿ ಅಂತ ಕೊಟ್ಟಿದ್ದಾರೆ. ಅವರಿಗೆ ಅವರು ಬೇಕಾದ್ರೆ ಕೊಡೋಣ, ಇಲ್ಲ ಬೇಡ ಸರ್ ನಾವು ತಿನ್ಕೊಳ್ಳೋಣ ಅಣ್ಣಂಗೆ. ಬೆಳಗ್ಗೆ ಅಂದ್ರೆ ಶ್ರಮ ಬಿದ್ದಿರೋ ಸಕಲ ಕ್ಯಾಮ್ರಾಮನ್ಗಳಿಗೆ ಸ್ವೀಟ್ ಬನ್ನಪ್ಪ, ಎಲ್ಲರೂ ಬನ್ರಿ ಬಾರಿಸಿ. ಡಾಕ್ಟ್ರ್ ಏನ್ ತಿಂದ್ರು ಬೈತಾರ ಕಣ. ಸರ್ ಆ್ಯಕ್ಚುಲಿ ಈ ತಿನ್ನೋ ವಿಚಾರನೇ ಮಾತಾಡ್ತಾರೆ ಸರ್. ಈ ಫ್ಯಾಟು ಇದೆಲ್ಲ ಜಾಸ್ತಿ ಆಗ್ಬಿಡುತ್ತಲ್ಲ ಸರ್, ಏನು ತಿನ್ನೇ ಸಣ್ಣ ಆಗ್ತಾರೆ. ಮನುಷ್ಯ ಏನ್ ತಿಂದ್ರೆ ಸಣ್ಣಗಾಗ್ತೀನಿ ಅಂತಾನೆ ಮಾತಾಡ್ತಾನೆ, ತಿರ್ಗಾ ತಿನ್ನದೇ ಮಾತಾಡೋದು. ಊಟ ಬಿಟ್ರೆ ಸಣ್ಣಗಾಗ್ತಾರಲ್ವಾ, ಏನ್ ತಿಂದ್ರೆ ಸಣ್ಣಗಾಗ್ತೀನಿ ಅಂತ ಚರ್ಚೆ ಒಂದು. ಅದು ಹೆಂಗೆ ಸಣ್ಣಗಾಗ್ತಾನ ಅವನು ಅಲ್ವಾ ಸರ್? ಸೊ ಅಲ್ಲಿ ಏನು ತಿಂದೇ ಇರೋ ಸಣ್ಣ ಆಗ್ತಾರೆ. ಆ್ಯಕ್ಚುಲಿ ಇಂಥ ನಾವು ತಿನ್ನೋದ್ರ ಬಗ್ಗೆ ಮಾತಾಡ್ತೀವಿ. ಮ್ಯಾಲಿಂದ ಕೆಳಗೆ ತಿನ್ನೋದು ಮೈ ಬರ್ತದೆ, ಅದು ತೂಕ ಇಳಿಸೋಕ್ಕೆ ಡಾಕ್ಟರ್ ಹತ್ರ ಹೋಗಿ ಆ ಡಾಕ್ಟರ್ ಬರ್ಕೊಡ್ತಾರೆ ಏನು ತಿನ್ಬಿಡ್ರಿ ಅಂತ. ಆ ಡಾಕ್ಟ್ರಿಗೆ ದುಡ್ಡು ಕೊಡ್ಬೇಕು. ಹೋಟ್ಲಿಗೆ ಹೋದ್ರೆ 10 ರೂಪಾಯಿ ಕೊಟ್ಟರೆ 2 ರೂಪಾಯಿ ಎರಡು ಇಡ್ಲಿನ ಕೊಡ್ತಾನೆ. 50 ರೂಪಾಯಿ ಕೊಟ್ಟರೆ ಡಾಕ್ಟರ್ ಹತ್ರ ಹೋಗಿ ಸಾವಿರಾರ ಕೊಟ್ಟು ನೀನು ತಿನ್ಬೇಡ ಅಂತ ಹೇಳಿ ಬರ್ಸ್ಕೊಂಡ್ಬರ್ಬೇಕು ಅನ್ನೋ. ತಿಂದೇ ಇರೋಕ್ಕೆ ಕಾಸು ಒಂದು. ಸುಮ್ಮನೆ MBBS ಮಾಡ್ರಿ ಅಂತ ಕೇಳಿಲ್ಲ ಹೆಣ್ಮಕ್ಳು. ನಾನಾ? ಸುಮ್ಮನೆ ಸರ್, B.Com ತುಂಬಾ ಕಷ್ಟಪಟ್ಟು ಮಾಡಿದ್ದೀನಿ, MBBS ಬೇರೆ ಮಾಡ್ತೀನಿ ನಾನು MBBS ಮಾಡ್ಬಿಟ್ರೆ ನಿಮ್ಗಿಂತ ಚೆನ್ನಾಗಿ ರೀಲ್ಸ್ ಬರೋಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಿದ್ದೆ ಸರ್. ಆಮೇಲೆ ಕೀರ್ತಿಗೂ ಹೇಳಿದೆ, ಏನಂತ? ಜನಸಂಖ್ಯೆ ನೋಡಿ ಗೈನಕಾಲಜಿಸ್ಟ್ ಆಗೋ ಒಳ್ಳೆ ವ್ಯಾಪಾರ ಅಂತ ಹೇಳಿಲ್ಲ. ಯಾರು ಮಾತು ಕೇಳೋದು? ಯಪ್ಪ ದೇವ್ರೆ, ಗೈನಕಾಲಜಿಸ್ಟ್ ಆರ್ಟಿಸ್ಟ್ ಆಗೋದು ಈಸಿಯಾಗಿ ಹೇಳ್ತೀರಲ್ಲ ಸರ್. ಸರ್ ಈ ಬಿಸಿಬೇಳೆ ಬಾತು ತಣ್ಣಗಾದ್ರೆ ಏನಂತ ಕರಿಬೋದು ಸರ್? ಹಸಿಬೇಳೆ ಬಾತ್. ಬಿಸಿಬೇಳೆ ಬಾತ್ ತಣ್ಣಗಾದ್ರೆ ಹಸಿಬೇಳೆ ಬಾತ್ ಚೆನ್ನಾಗಿತ್ತಲ್ಲ ಅಲ್ಲ ಸರ್? ಇವಾಗ ತರಲೆ ಪ್ರಶ್ನೆ ತುಂಟ ಉತ್ತರ ಅಂತ ಸರ್. ಈ ಫ್ರೂಟಲ್ಲಿ ಮಾವಿನ ಹಣ್ಣು ರುಚಿ ಹುಡುಕ್ಬಾರ್ದು ಅಂತಾರೆ, ಹಂಗೆ ಪುಳಿಯೋಗರೆಯಲ್ಲಿ ಏನು ಹುಡುಕ್ಬಾರ್ದು ಸರ್? ಕಡಲೆ ಬೀಜ. ಪುಳಿಯೋಗರಲ್ಲ, ಪೀಸ್ ಹುಡುಕ್ಬಾರ್ದು. ಎಷ್ಟು ಗಲೀಜ್ ನೋಡಿ ಸರ್. ಇನ್ನೊಂದ್ಸರಿ ಕ್ವಶನ್ ಕೇಳು, ನಾನು ತುಂಬಾ ಕೆಟ್ಟದಾಗಿದೆ ನೋಡಿ. ಇನ್ನೊಂದ್ಸರಿ ಕ್ವಶನ್ ಕೇಳು ಕೀರ್ತಿಯಣ್ಣ ಪ್ಲೀಸ್. ಎಲ್ಲ ಮರ್ಯಾದೆ ಹೋಗುತ್ತೆ ಪ್ಲೀಸ್ 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 ಕೀರ್ತಿಯಣ್ಣ, ಇನ್ನೊಂದ್ಸರಿ ಕ್ವಶನ್ ಕೇಳು. ಸರ್ ಕೂತುಣ್ಣವನಿಗೆ ಹೊನ್ನು ಸಾಕಾಗಲ್ಲ ಅಂತಾರೆ, ನಿಂತು ಉಣ್ಣೋನಿಗೆ ಏನು ಸಾಕಾಗಲ್ಲ ಸರ್? ನಿಂತು ಉಣ್ಣುವವನಿಗೆ ಏನು ಸಾಕಾಗುವುದಿಲ್ಲ. ಬಫೆಲಿರೋ ಯಾವ ಐಟಮು ಸಾಕಾಗಲ್ಲ. ಹೌದು ಸರ್, ನೀವು ಹೇಳಿದೆ ಕರೆಕ್ಟ್. ಏನಪ್ಪ ಈ ಹುಡುಗಿ ಬೇರೆ ಥರ ರಿಯಾಕ್ಟ್ ಮಾಡ್ತಾರೆ. ಅದೆಲ್ಲ ಹಾಕ್ತೀನಿ, ಡಿಲೀಟೇ ಇಲ್ಲ. ನಿನ್ಗೆ ಅದೇ ಪ್ರಮೋಷನು. ಈ ಕಡಲೆ ಇದ್ದವ್ರಿಗೆ ಹಲ್ಲಿರಲ್ಲ ಅಂತಾರೆ, ಹಲ್ಲಿದ್ದವ್ರಿಗೆ ಏನಿರಲ್ಲ ಸರ್? ಬ್ರಷ್ ಮಾಡಕ್ಕೆ ಟೈಮೇ ಇರಲ್ಲ.
ಕರೆಕ್ಟ್ ಸರ್. ಸರ್ ನೀವು ಯಾವತ್ತಾರು ಬೈ ಮಿಸ್ಟೇಕ್ ಬ್ರಷ್ ಮಾಡೋದು ಮರ್ತಬಿಟ್ಟು ಸ್ನಾನ ಮಾಡಿದ್ರು ಬ್ರಷ್ ಮಾಡೋದು ಮರ್ತಬಿಟ್ಟು ಹೊರಗಡೆ ಹೋಗಿದ್ದೀರಾ? ಹಂಗೆಲ್ಲ ಮಾಡಲ್ಲ ನಾನು. ಹೌದಾ? ಈಗ ಬ್ರಷ್ ಬಾಯಿಲಿಟ್ರೆ ಆಚೆ ಹೋಗ್ತೀನಿ. ನೀವು ಮಾಡಿದ್ಯಾ ಹಂಗೆ? ಇಲ್ಲಪ್ಪ. ಹೌದಾ? ಫಸ್ಟ್ ನಾನು ಎದ್ದಿದ ತಕ್ಷಣ ಮಾಡೋ ಮೊದಲನೇ ಕೆಲಸನೇ ಬ್ರಷ್ ದ ಟೀತ್. ಸರ್ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ಗೂ ಸಂಸಾರಕ್ಕೂ ಏನು ಸಂಬಂಧ? ಇನ್ನೊಂದು ಸತಿ ಕೇಳು, ಹೇಳ್ರಿ. ನಾನೇನು ಹೇಳಿ ಸರ್, ನೀವು ಹೇಳ್ಬೇಕು. ನಾನು ಆ ಥರ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಮಾಡ್ಕೊಂಡು, ನೀವು ಹೀರೋ ಅಲ್ವಾ, ನೀವು ಇವಾಗ ನಿಮಗೆ ಹರೇ ಉಕ್ಕಿ ಹರಿತಿದ್ದ ರೊಮ್ಯಾನ್ಸ್ ಕೇಳ ಮಾಡೋದು. ಏನು ಪ್ರೀ ವೆಡ್ಡಿಂಗ್ ಫೋಟೋಶೂಟ್ಗೂ ಸಂಸಾರಕ್ಕೂ ಏನು ಸಂಬಂಧ? ಪಿಕ್ಚರ್ಗೂ ಟ್ರೈಲರ್ಗೂ ಇರೋ ಸಂಬಂಧ. ಪ್ರೀ ವೆಡ್ಡಿಂಗ್ ಅಂದ್ರೆ ಟ್ರೈಲರ್, ಮದ್ವೆ ಅಂದ್ರೆ ಪಿಕ್ಚರ್. ಸುಮಾರು ಪಿಕ್ಚರ್ಗಳು ಟ್ರೈಲರ್ ಚೆನ್ನಾಗಿರ್ತ ಕಣ, ಪಿಕ್ಚರ್ ಚೆನ್ನಾಗಿಲ್ಲ. ನೀವೊಬ್ರು ಸ್ಯಾಂಡಲ್ವುಡ್ನ ಸದಸ್ಯರಾಗಿ ಹಿಂಗೆ ಹೇಳ್ಬೋದಾ ಸರ್ ನೀವು? ಹೇಳ್ಬೋದು, ಯಾಕೆ ಅದು ಅವರೇ ಹೇಳ್ಬೇಕು. ಸೇಮ್ ಟೈಮ್ ಪ್ರೇಕ್ಷಕ ಕೂಡ. ಹಾ ಸರ್ ನೀವು ಹಿಟ್ಟು ತಿನ್ನೋದು ಬಿಟ್ಬಿಟ್ಟಿದ್ದೀರಾ ಇತ್ತೀಚೆಗೆ? ನಾನು ಡಯಟಲ್ಲಿ ಇದ್ದೀನಿ, ಜನನೂ ಡಯಟಲ್ಲಿ ಇದ್ದಾರೆ, ಯಾಕೆ ತಲೆ ಕೆಡಿಸ್ತೀನಿ? ನೀವ್ ಯಾರ ಹತ್ರ ಮಾತಾಡ್ತಿದ್ದೀವಿ? ಶಿ ಇಸ್ ಯೋಗರಾಜ್ ಭಟ್ ಸರ್. ಯಾವಾಗ ಸರ್ ಡಯಟ್ ಬ್ರೇಕ್ ಮಾಡೋದು? ಅತಿ ಶೀಘ್ರದಲ್ಲಿ. ವೆಯ್ಟ್ ಲಾಸಲ್ಲಿ ಇದ್ದೀವಿ. ಸುಮ್ಮನೆ ಏನೋ ತಿನ್ಬಾರ್ದು, ಏನೇನೋ ಮಾಡಬಾರ್ದು. ಹೌದು, ಅದಕ್ಕೆ ನಾವು ಮಾಡ್ಬಿಟ್ಟು ತಿನ್ಸಿರೋದು. ಸರ್ ಇವಾಗ ಆನೆಗೆ ಚಡ್ಡಿ ಹೊಲಿಸೋದೇ ಕಷ್ಟ ಅಂತಾರೆ, ಅಂಥದ್ರಲ್ಲಿ ಈ ಲೋವೆಸ್ಟ್ ಪ್ಯಾಂಟ್ ಹೊಲಿಸ್ತೀನಿ ಅಂತಾರೆ ಕೆಲವರು, ಅವ್ರನ್ನ ಏನನ್ಬೋದು? ಯೋಗರಾಜ್ ಭಟ್ರು. ಅವ್ರು ಅಂಥದ್ದೇ ಕೆಲಸ ಮಾಡೋದು ಆಕ್ಚುಲಿ. ಏನು ಸರ್ ಇದು ಯಾಕೋ ಏನೋ ಲೈಕ್ ಕ್ರಿಂಜ್ ಥಿಂಗ್ಸೇ ಮಾಡೋದು ಅವ್ರು ಎಲ್ಲ. ಆಯ್ತಾ ಸಿ ನಾನು ಚಿಟ್ಟೆಗೆ ಚಡ್ಡಿ ಹಾಕಕ್ಕಾಗಲ್ಲ. ನಿಮ್ಗೆ ಗೊತ್ತಲ್ವಾ ನಾನು ಮುಟ್ಟಾಳ. ಆನೆ ಚಡ್ಡಿ ಹಾಕ್ಸ್ಬಿಟ್ರು. ಹೆಂಗೆ ಯಪ್ಪ? ಮೈಸೂರು ಪಾಕಲ್ಲಿ ಮೈಸೂರು ಇರಲ್ಲ ಸರ್, ಸ್ಯಾಂಡ್ವಿಚಲ್ಲಿ ಸ್ಯಾಂಡ್ ಇರಲ್ಲ, ಅಂಥದ್ದು ಇನ್ನೊಂದು ಎಕ್ಸಾಂಪಲ್ ಕೊಡಿ. ಬಸ್ಸಾರಲ್ಲಿ ಬಸ್ ಇರಲ್ಲ. ಹಾ ಸೂಪರ್. ತಿನ್ನಿದ್ಯಾ? ಬಸ್ಸಾರು ಮಾಡಕ್ಕೆ ಬರ್ತಾ ನಿಮಗೆ? ನೀವು ಬಸ್ಸಾರೆಲ್ಲ ಮಾಡಿದ್ದೀರಾ ಸರ್? ಸೂಪರ್ ಸರ್. ಮಂಗನ ಕೈಲಿ ಮಾಣಿಕ್ಯ ಥರ ಇನ್ನೊಂದು ಯಾವ್ದಾದ್ರು ಹೇಳಿಲ್ಲ. ನೈನ ಕೈಲಿ ಮೈಕು. ಪ್ರಿಯ ವೀಕ್ಷಕರೇ, ನಯನ ಉದಯದಲ್ಲಿ ಅಡುಗೆ ಮನೆ ಅಂತ ಒಂದು ಕಾರ್ಯಕ್ರಮ ಮಾಡ್ತಾರೆ. ಈ ಪ್ರಮೋಷನ್ ಉದಯ ಟಿವಿಯಲ್ಲಿ ಅಡುಗೆ ಮನೆ ಅಂತ ಒಂದು ಕಾರ್ಯಕ್ರಮ ಮಾಡ್ತಿದ್ದಾರೆ. ಸೋಮವಾರದಿಂದ ಮಧ್ಯಾಹ್ನ 1 ಗಂಟೆಗೆ ಬರುತ್ತೆ. ಅದು ನೀವು ನೋಡಿ ಆನಂದಿಸಿ. ಥ್ಯಾಂಕ್ ಯು. ನಂಗೆ ನಿಜ ಹಾರ್ಟ್ ಅಟ್ಯಾಕ್ ಆಗೋಗಿತ್ತು. ಇನ್ನೊಂದು ಹೇಳ್ಬೋದು, ಮನುಷ್ಯನ ಕೈಲಿ ಮೊಬೈಲು. ಥ್ಯಾಂಕ್ ಯು ಸರ್. ಇದು ನೀವು ಅದು ಫಸ್ಟ್ ನಮ್ಮ ಕಡೆ ಬೇರೆ ಹೇಳ್ತಾರ, ಮಂಗ್ಯಾನ ಕೈಯಾಗ ಮಾಣಿಕ್ಯ ಕೊಟ್ರೆ ಒಣಗಿ ಮೂಸ್ ನೋಡಿತ್ತಂತೆ. ಇಟ್ಟಿತ್ತಂತೆ ಅಷ್ಟೇ. ಇಟ್ಕೊಂಡು ಮೂಸ್ ನೋಡಿತ್ತಂತೆ. ಸರ್ ಈಗ ಜೀವನ ಹಾವು ಏಣಿ ಆಟ ಅಂತಾರೆ ಸರ್. ಹಾವು ಯಾವುದು, ಏಣಿ ಯಾವ್ದು ಸರ್? ನನಗೆ ಗೊತ್ತಿಲ್ಲಪ್ಪ. ನಾವು ರೋಡಲ್ಲಿ ಹೋಗೋ ಹಾವೆಲ್ಲ ಇಟ್ಕೊಂಡು ಎಲ್ಲೆಲ್ಲ ಬಿಟ್ಕೊಂಡವ್ರು. ನಿಮ್ಗೆ ಎರಡು ಒಂದೇ ತರ ಕಾಣ್ತದೆ. ಹೌದು ಸರ್. ಏಣಿ ಪೇಮೆಂಟು, ಹಾವು ಸಾಲ. ಹೆಂಗೆ? ನಾವು ಸಂಪಾದನೆ ಮಾಡ್ಕೊಂಡು ಹೆಂಗೋ ಮೇಲೆ ಹೋಗಿರ್ತೀವಿ, ಅದು ಎಲ್ಲಿಂದ ಬರುತ್ತೋ ಸಾಲಗಳ ಕಾಣೆ ಕಚ್ಚುತ್ತೆ, ಮತ್ತೆ ವಾಪಸ್ ಕೆಳಗೆ ಬೀಳ್ತೀವಿ. ಭಾರಿ ಸಮಜ್ದಾರ ಹುಡುಗಿದಾಳಪ್ಪ. ಹೌದಪ್ಪ. ಈ ಕೈಗೆ ಬಂದಿತ್ತು ಬಾಯಿಗೆ ಬಂದಿಲ್ಲ ಅಂತಾರಲ್ಲ, ಅಂಥದ್ದು ಇನ್ನೊಂದು ಉದಾಹರಣೆ ಕೊಡಿ. ಅಕೌಂಟಿಗೆ ಬಂದಿದ್ದು ಜೇಬಿಗೆ ಬರಲಿಲ್ಲ. ಒಂದ್ಸತಿ ಹಂಗೆ ಬಂದು ಹಂಗೆ ಹೋಗ್ಬಿಡ್ತವೆ. ಹೌದು ಕ್ರೆಡಿಟೆಡ್, ಡೆಬಿಟೆಡ್, ಡೆಬಿಟೆಡ್, ಡೆಬಿಟೆಡ್. ಅಷ್ಟೇ. ಒಂದ್ಸತಿ ಕ್ರೆಡಿಟ್ ಆಗಿ 4 ಸರಿ ಡೆಬಿಟ್ ಆಗುತ್ತೆ ಅದು. ಸರ್ ಈಗ ಇತ್ತೀಚೆಗೆ ಓಂ ಪ್ರಕಾಶ್ ರಾವ್ ಅವ್ರು ಬಂದಿರು ಸರ್ ನಮ್ಮ ಚಾನಲ್ಗೆ. ಅವರು ಒಂದು ಗಾದೆ ಹೇಳಿ ಮಾಡ್ರಂಗೆ ಗಾದೆ ಅಂದೆ. ಏಯ್ ಬೀಗದ ಕೈ ಸೇರಿದ್ರೆ ಬಾಗಿಲಿಗೆ ಏನು ಬಂತು ಭಾಗ್ಯ, ಕೂತ್ಕೊಳ್ಳಲ್ಲ. ಹಂಗೆ ಹೇಳಿದ್ರ? ಈಗ ಬಿಗಿದ ಕೈ ಸೇರ್ಕೊಂಡ್ರೆ ಬಾಗಿಲಿಗೇನೋ ಬಂತು ಭಾಗ್ಯ. ಚೆನ್ನಾಗಿತ್ತು, ನಂಗೆ ಇಷ್ಟ ಆಯ್ತು ಅದು. ಆ ಥರದ್ದು ಇನ್ನೊಂದು ಹೇಳಿ ಸರ್. ಗಳಗಂಟೆ ಗಂಗವ್ವ ಪ್ರೆಗ್ನೆಂಟ್ ಆದ್ರೆ ENT ಕೀರ್ತಿಗೆ ಬಂದು ಭಾಗ್ಯ ಇದೆ. ಯಾಕೆ ಕೇಳ್ತೀಯ ಕೀರ್ತಿ ಅಣ್ಣ ಇದೆಲ್ಲ ನೀನು? ಯಪ್ಪ ದೇವ್ರೆ, ಚೆನ್ನಾಗಿಲ್ವ ಇದು? ಚೆನ್ನಾಗಿ ಆದ್ರೆ ಇವಾಗ ಏನು ಇದನ್ನ ಇಟ್ಕೊಳ್ಳ ಹಾಕ್ಲಾ? ನಿಮ್ ಇಷ್ಟ. ಹೀರೋ ಬೇರೆ ಹಾಕ್ತಾರೆ, ಜನ ನೋಡಕ್ ಬರ್ಬೇಕಲ್ಲ ಸರ್. ಹೀರೋ ಆಗೋದು ಯಾವಾಗ ಹೇಳಿ? ಫಸ್ಟ್ ಪೋಲಿ ಆಗ ನನಗೆ ಬಂದು ಭಾಗ್ಯ ಅಂತ ಹೇಳಿದ್ದೀನಿ. ಭಾಗ್ಯ ಇವನಿಗೆ ಕೊಟ್ಟಿದ್ದೀನಿ. ನಿಂಗೆ ಇಷ್ಟ ಆಯ್ತಾ? ನಂಗೆ ಇಷ್ಟ ಆಯ್ತು. ಯಾಕಂದ್ರೆ ಒಂದು ನಾನು ಆನ್ಸರ್ ಮಾಡಕ್ ಆಗದೆ ಇರತ್ತ ಕ್ವಶನ್ ಕೇಳ್ತಿದ್ಯಾ ನೀನು. ಸರ್ ಇವಾಗ ಕಾರ್ಯಕ್ರಮ ಮುಗಿಸ್ಬಿಡೋಣ. ಗಿಬ್ರಿಷ್ ಭಾಷೆಯಲ್ಲಿ ಸರ್ ನಯನ ಬಗ್ಗೆ 2 ಒಳ್ಳೆ ಮಾತಾಡಿ ಸರ್. ನೀವು ಗಿಬ್ರಿಷ್ ಎಲ್ಲ ಕಲ್ತಿದ್ದೀರಲ್ಲ ಸರ್. ಅತ್ತ ಮೊಕ್ಕನ ಕನದೆ ಅಂತ ಗಾರ್ಕಿದ ಕಲ ಚಪಾ ಕನನಿ ಊನತ ಮೆಡಿಸಿನ್ ಅದಾವ ಕೋಚುತು ಆಮೋದೋತೋ ಕತಾವ್ ಫಿಕ್ನೊಂದು ಆಸ್ತ್ರ ದಿಲತಯ ಗಿಲಿಚಮ್ಮ ಮೊಮ್ಮೊಮ್ಮಂ. ಏನಂದೆ? ಇನ್ನೊಂದ್ಸಲ ಹೇಳು. ಆಸ್ತ್ರ ದಿಲತಯ ಗಿಲಿಚಮ್ಮ ಮೊಮ್ಮೊಮ್ಮಂ. ದೇವ್ರೆ. ಸರ್ ಒಂದು ಸೂಪರ್ ಹಿಟ್ ಹಾಡಲ್ಲಿ ಬರೀ ತಿಂಡಿಗಳ ಬಗ್ಗೆ ಬರ್ದಿದ್ದೀರಾ ಸರ್.
ಉಪ್ಪು ಹುಳಿ ಖಾರ ಬಿದ್ದರೆ ಟೇಬಲ್ಲು ತಿನ್ನಬಹುದು ಅದಾ ಇಲ್ಲ ಯಾವುದು ಸಿನಿಮಾ ಹೆಸರು ಹೇಳ್ಬಿಡುತ್ತೆ. ನಮಗೆ ಹೌದಲ್ವ ಇದರಲ್ಲಿ ನಾನು ಸುಮ್ಮನೆ ತಿಂಡಿ ಬಗ್ಗೆ ಏನು ಪ್ರಶ್ನೆ ಮಾಡೋದು ಅಂತ ಯೋಚನೆ ಮಾಡಿದಾಗ ಹೊಡೆದಿದ್ದು. ಅರೆ ಎಷ್ಟೊಂದಿದೆ ಇದರಲ್ಲಿ, ಸೂಪರ್ ಹಿಟ್ ಹಾಡು. ತರಕಾರಿ ಬಗ್ಗೆ ಬಾಯಿ ಬಸಳೆ ಸೊಪ್ಪು ಆಲೂಗಡ್ಡೆ ನೀರುಳ್ಳಿ ಸರ್ ರಾಕಿಂಗ್ ಸ್ಟಾರ್ ಎಷ್ಟು ಮತ್ತೆ ನಿಮ್ಮ ಕಾಂಬಿನೇಷನ್ ಬಂದಿರೋ ಎಲ್ಲ ಹಾಡುಗಳು ಸೂಪರ್ ಹಿಟ್. ಇತ್ತೀಚೆಗೆ ಟಾಕ್ಸಿಕ್ಗೂ ಒಂದು ಬರ್ದಿದ್ದೀರಾ. ಟಾಕ್ಸಿಕ್ಗೆ 2-3 ಇದೆ. 2-3 ಬರ್ದಿದ್ದೀರಾ? ಓ ನೈಸ್. ಅಪ್ಪ ಹಸಿ ಮೆಣಸು, ಅಮ್ಮ ಹಪ್ಪ. ಮೆಣಸಿನ್ಕಾಯಿ ಮಾತ್ರ ಇಟ್ರ ಬಾಯಾಗ ಕಣ್ಣಾಗ ನೀರು ಬಂದಿರ್ಬೇಕು, ಮೈಯಾಗ 1000 ವೋಲ್ಟ್ ಬಲ್ಪ್ ಹಚ್ಚಿದಂಗ ಆಗಿರ್ಬೇಕು ನೋಡ, ಅಂತಾವ್ ಇರ್ಬೇಕು ಮೆಣಸಿನ್ಕಾಯಿ ಮೈಯಾಗ ಅಂದ್ರೆ ನಮ್ಮ ಕಡೆ ಬೇರೆ ಹಾಕತ್ತಾರ ನಾವು. ಮೈ ನಿನ್ನ ದೇಹದ ಹಿಂಭಾಗದಾಗ ಇರ್ತದೆ. ಇದು ಕಡಿಮೆ ಖಾರದ್ದು, ಇದು ಹೆಚ್ಚಿಗೆ ಖಾರದ್ದು, ಡಬಲ್ ಬ್ಯಾರಲ್ ಗನ್. ದೇವ್ರೆ ಸರ್, ನೀವ್ ಹೇಳ್ತಿದ್ರು ಜನ ಅದನ್ನ ಮಾಡ್ತಾರೆ ಬಿಡಿ ಸರ್. ಅಂತದಕ್ಕೆಲ್ಲ ಬೀಪ್ ಹಾಕ್ತಾನೆ ಕೀರ್ತಿ. ಸರ್ ಈ ನಯನ ಅವ್ರ ಯಜಮಾನ್ರನ್ ಕಂಡ್ರೆ ನಿಮ್ಗೆ ನನ್ ಗಂಡನ್ ಸುದ್ದಿಗ್ ಬರಬಾರ್ದು, ನನ್ ಗಂಡನ್ ಸುದ್ದಿಗ್ ಬರಬಾರ್ದು. ನಿಮ್ಮ ಹೆಂಡ್ರ ಸುದ್ದಿಗ್ ನಾ ಬರ್ತೀನ? ಏನ ಎಣ್ಣೆ ಎಣ್ಣೆ ಅನ್ಬೇಡ, ಎತ್ತು ಬಿಡ್ತೀವಿ. ಎಣ್ಣೆ ಬೇಕು ಅಣ್ಣ. ತುಂಬಾ ನೋಡ್ಬೇಡಿ, ಕಣ್ಣು ನೋಯ್ತದೆ, ತುಂಬಾ ಕೇಳ್ಬೇಡಿ, ಕಿವಿ ನೋಯ್ತದೆ, ತಿಂದು ಹೇತು ಬಿಡಿ, ಜೀವ ಬಾಳ್ತದೆ. ಅಷ್ಟೇ. ನನ್ಗೋಜ್ ರೆಡಿ ಆಯ್ತು. ಆಮೇಲೆ ಪೇಮೆಂಟ್ ಕೊಡಲ್ಲ, ಏನಕ್ಕೆ ಫುಲ್ ಬರೆಯೋಣ. ಸರ್ ಎಷ್ಟನಾಗ್ಲಿ ಖರ್ಚಾಗ್ಲಿ ಹೇಳಿ ಸರ್. ಅಷ್ಟೇ. ಅವ್ನ್ಗೆ ಏನ್ ಗೊತ್ತಾ ಸರ್, ಇವತ್ ನನ್ ಮರ್ಯಾದೆನ್ ಪುಟ್ಟ ಕಳಿಬೇಕು ಅಂತ ನಿಂತ್ಬಿಟ್ಟಿದ. ಅದು ನನಗಂತೂ ಆ ಹಂದಿ ಜೋಕ್ ಅಂತ ಬಹಳ ಇಷ್ಟ ನೀವು ಹೇಳೋದು. ಉತ್ತರ ಕರ್ನಾಟಕದಾಗ ಈಕಿ ತರದ ಒಬ್ಬ ಈಕಿನ ಅನ್ಕ ಹೋಗ್ಲತ್ಲ ಖಾನಾವಳಿಗೆ ಹೋದ್ಲು. ಯಾವ ಕನಸಲ್ಲೂ ನಾನಂತೂ ಯಾವತ್ತೂ ನೋಡಿಲ್ಲ ಯಾರ ಮೇಲೂ ಬಟ್ಟೆ ಬರೆ. ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತಿರೇ ಮನ್ಸುಗೊಳ್ಳೆದು.